ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಲೆನಾಡಿನ ಮಳೆಗಾಲದಲ್ಲಿ ಸಿಗುವ ಅಣಬೆ ಪಲ್ಯ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಈ ಅಣಬೆಗೆ ನಾವು ಎಣ್ಣೆ ಅಣಬೆ ಅಂತ ಕರಿತೀವಿ. ನೋಡಿ ಮೇಲ್ಗಡೆ ಹೇಗೆ ಎಣ್ಣೆ ಎಲ್ಲ ಕಾಣ್ತಾ ಇದೆ. ಈ ಅಣಬೆ ಬಟ್ಲ ರೀತಿ ದೊಡ್ಡ ರೀತಿಯೂ ಆಗ್ತದೆ. ಇದು ತುಂಬ ಸಣ್ಣದೇ ಇದೆ. ಇದು ಬೆಟ್ಟಗಳಲ್ಲೆಲ್ಲ ದೂರ ದೂರ ಎಲ್ಲ ಎದ್ದಿರ್ತದೆ. ನನಗೆ ಇಲ್ಲಿ ಮನೆ ಹತ್ರನೇ ಒಂದು ಅಣಬೆ ಸಿಕ್ಕಿದೆ. ಇದಕ್ಕೆ ನಾವು ಎಣ್ಣೆ ಅಣಬೆ ಅಂತ ಕರಿತೀವಿ. ಇದ್ರ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಗ್ಯಾಸ್ ಹಚ್ಚಿಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಲಿಗೆ ಇಟ್ಕೊಂಡಿದ್ದೆ. ಇದಕ್ಕೆ 2 ಈರುಳ್ಳಿ, 1 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸಾಫ್ಟ್ ಆಗೋ ರೀತಿ ಆಗಬೇಕು. ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು. ಅದು ಸಾಫ್ಟ್ ಆಗ್ಲಿಕ್ಕಂತವ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹೀಗೆಯ ಉಪ್ಪು ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊವನ್ನು ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಅಣಬೆಯನ್ನು ಮಣ್ಣೆಲ್ಲ ಆಗಿತ್ತಲ್ಲ ಅದೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಈರುಳ್ಳಿ ಟೊಮೆಟೊ ಬೇಯ್ತಾ ಇದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತು ಅಣಬೆಯನ್ನು ಈರುಳ್ಳಿ ಟೊಮೆಟೊನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅಣಬೆನೂ ಚೆನ್ನಾಗಿ ಬೇಯ್ತದೆ ಅದ್ರ ಜೊತೆಗೆ. ಹಾಗೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕೋಬೇಕು. ಅದಕ್ಕೆ ಇವಾಗ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕನ್ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಅಣಬೆ ಪಲ್ಯ. ಅದಕ್ಕೆ ಡ್ರೈ ಆಗಿಬಿಡ್ತದೆ ಅಂತ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಗ್ರೇವಿ ಥರ ಇರಲಿ ಅಂತ. ಈಗ ನೀರು ಸಾಕಾಗಲಿಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ರೇವಿ ಥರ ಬರ್ತದೆ ನೋಡಿ. ಇಷ್ಟು ನೀರು ಸಾಕು. ಇದನ್ನು ಇವಾಗ ಒಂದು 10 ನಿಮಿಷ ಬೇಯಿಸ್ಕೊಳ್ಳುವ ಮುಚ್ಚಿಟ್ಟು. ಈಗ 10 ನಿಮಿಷ ಬೆಂದ ನಂತರ ನೋಡಿ ಅಣಬೆ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.